ಅದೊಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಗೀತಾ ಎನ್ನೋ ಹುಡುಗಿ ನವತರುಣಕ್ಕೆ ಕಾಲಿಟ್ಟಿದ್ದಳು. ಅದೇ ಊರಿನಲ್ಲಿ ಅಶೋಕ ಎನ್ನೋ ಹುಡುಗ. ಇಬ್ಬರಿಗೂ ಕ್ರಮೇಣ ಒಬ್ಬರನ್ನೊಬ್ಬರು ನೋಡಿ ಪ್ರೀತಿ ಶುರುವಾಗಿತ್ತು. ಅವಳು ಹೋದಲ್ಲೆಲ್ಲ ಅವಳ ಹಿಂದೆನೇ ಸುತ್ತೋಕೆ ಶುರು ಮಾಡ್ತಾನೆ. ಅವಳಿಗೂ ಅವನನ್ನು ನೋಡಿದರೆ ಮನಸ್ಸಲ್ಲಿ ಏನೋ ಒಂದು ರೀತಿಯ ಪುಳಕ ಉಂಟಾಗಿತ್ತು. ಇಬ್ಬರ ಮನಸ್ಸಲ್ಲೂ ಏನೋ ಒಂದು ರೀತಿಯ ಪ್ರೀತಿ ಹುಟ್ಟಿ ಅದು ಇಬ್ಬರು ಒಬ್ಬರಿಗೊಬ್ಬರು ಹೇಳಿಕೊಂಡು ಅವರಿಬ್ಬರನ್ನು ಗಾಢವಾಗಿ ತುಂಬಾ ಪ್ರೀತಿಸೋಕೆ ಶುರು ಮಾಡಿದರು. ಇಬ್ಬರು ಆಗಷ್ಟೇ ಯೌವನಕ್ಕೆ ಕಾಲಿಟ್ಟವರು. ಹರೆಯಕ್ಕೆ ಕಾಲಿಟ್ಟ ಒಂದು 18ರ ಹರೆಯಕ್ಕೆ ಕಾಲಿಟ್ಟವ ನಾವು ಜೋಡಿಗಳು. ಇವರಿಬ್ಬರ ಪ್ರೀತಿ ಮನೆಯವರಿಗೆ ಅದು ಹೇಗೋ ಗೊತ್ತಾಗಿ ಹೋಗಿತ್ತು. ಅದು ಅವಳ ಅಜ್ಜಿಯ ಕಣ್ಣಿಗೆ ಇವರಿಬ್ಬರ ಪ್ರೀತಿ ಗೊತ್ತಾಗಿತ್ತು. ಅದು ಊರ ಹಬ್ಬದಲ್ಲಿ, ಊರ ದೇವಿ ಜಾತ್ರೆಯಲ್ಲಿ ಅವರಿಬ್ಬರ ಪ್ರೀತಿ ಒಬ್ಬರಿಗೊಬ್ಬರಿಗೆ ಗೊತ್ತಾಗಿತ್ತು. ಅಜ್ಜನು ಸಹ ಅವರಿಬ್ಬರು ಪ್ರೀತಿ ಮಾಡುವುದನ್ನು ನೋಡಿ ಮನೆಯಲ್ಲಿ ಎಲ್ಲ ವಿಷಯ ಗೊತ್ತಾಗಿ ರಾಮಾಯಣವೇ ನಡೆದು ಹೋಗಿತ್ತು. ಮನೆಯಲ್ಲಿ ಕೋಲಾಹಲ. ಯಾಕೆಂದರೆ ಅವರಿಬ್ಬರ ಜಾತಿ ಬೇರೆ ಬೇರೆಯಾಗಿತ್ತು. ಅವಳು ಮೇಲು ಜಾತಿಗೆ ಸೇರಿದರೆ ಅವನು ಕೆಳ ಜಾತಿಗೆ ಸೇರಿದರು. ಹಾಗಾಗಿ ಅವಳ ಮನೆಯಲ್ಲಿ ಪ್ರೀತಿಗಂತೂ ಒಪ್ಪಿರಲಿಲ್ಲ. ಇತ್ತ ಅಶೋಕ ಅವಳನ್ನು ಕಾಯುತ್ತಾನೇ ಇದ್ದ. ಅವಳು ಮನೆಯಿಂದ ಹೊರಗೆ ಬರಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ಯಾರನ್ನು ನೋಡಿದರೂ ಭಯಪಡುವಂಥ ಸ್ಥಿತಿ ಅವನದಾಗಿತ್ತು. ಇತ್ತ ಗೀತಾಳ ಮನೆಯಲ್ಲಿ ದಿನ ಅವಳನ್ನು ಹಿಂಸಿಸೋದು, ಬೇರೆ ಮದುವೆಯಾಗುವಂತೆ ಒತ್ತಾಯಿಸೋದು. ಹಿಂಸೆ ತಾಳಲಾರದೆ ಗೀತಾ ಮದುವೆಗೆ ಒಪ್ತಾಳೆ. ಇತ್ತ ಅಶೋಕ ಒಂಟಿಯಾಗ್ತಾನೆ. ದಿನ ಅವನಿಗೆ ಕಣ್ಣೀರೇ ಅವನ ಸಂಗಾತಿಯಾಗುತ್ತದೆ. ಹೀಗೆ ಕಣ್ಣೀರಲ್ಲಿ ದಿನ